ಶೀಘ್ರವೇ ವಾಹನ ಸವಾರರಿಗೆ ಶಾಕ್ ಮತ್ತೆ ದರ ಏರಿಕೆಯ ಬರೆ ಬೀಳಲಿದೆ. ಮತ್ತೆ ವಾಹನ ಸವಾರರಿಗೆ ಬೀಳಲಿದೆ ಬೆಲೆ ಏರಿಕೆಯ ಪೆಟ್ಟು. ತೈಲ ಕಂಪನಿಗೆ 1,00,000 ಕೋಟಿ ನಷ್ಟವಾಗಿರುವಂಥದ್ದು. ದರ ಪರಿಷ್ಕರಣೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನೇರವಾಗಿ ಅದರ ಎಫೆಕ್ಟ್ ಸಾರ್ವಜನಿಕರ ಮೇಲೆ ಮತ್ತೆ ದರ ಏರಿಕೆಯ ಬರೆ ಕಟ್ಟಿಟ್ಟ ಬುತ್ತಿ. ಸೊ ತೈಲ ಕಂಪನಿಗೆ 1,00,000 ಕೋಟಿ ನಷ್ಟ. ದರ ಪರಿಷ್ಕರಣೆಗೆ ಈಗ ಆಲ್ರೆಡಿ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಮೆರಿಕ, ಇರಾನ್ ಮತ್ತೆ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯಲ್ಲಿ ಧಗ. ಪ್ರತಿದಿನ ಅಂದಾಜು 1,600ರಿಂದ 1,700 ಕೋಟಿ ರೂಪಾಯಿ ನಷ್ಟವಾಗ್ತಾ ಇರುವಂಥದ್ದು. ಲೀಟರ್ ಪೆಟ್ರೋಲ್ ಮೇಲೆ ಸುಮಾರು 18ರಿಂದ 21 ರೂಪಾಯಿ ಲಾಸ್. ಡೀಸೆಲ್ ಮೇಲೆ 28ರಿಂದ 35 ರೂಪಾಯಿವರೆಗೂ ಕೂಡ ನಷ್ಟ ಇರುವಂಥದ್ದು. ಸೊ ಹೀಗಾಗಿ ಮತ್ತೆ ವಾಹನ ಸವಾರರಿಗೆ ದರ ಏರಿಕೆಯ ಬರೆ ಬಿದ್ದೇ ಬೀಳತ್ತೆ. ನಷ್ಟ ಆಗಿರೋದು 1,00,000 ಕೋಟಿ ರೂಪಾಯಿ. ಅದನ್ನೆಲ್ಲ ನಮ್ಮ ಮೇಲೆ ಹಾಕ್ಬೇಕಲ್ಲ ಇವಾಗ ತಿರುಗಿಸಿ. ಹಾಗಾಗಿ ಚಿಂತೆ ಕೂಡ ಆಲ್ರೆಡಿ ನಡೀತಾ ಇದೆ. ಯಾವುದಕ್ಕೂ ಕೂಡ ರೆಡಿ ಆಗಿದೆ ಎಲ್ಲದನ್ನು ಕೂಡ ಫೇಸ್ ಮಾಡಕ್ಕೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯಲ್ಲಿ ದಗದಗ. IOC, BPCL ಮತ್ತೆ HPCL ಕಳೆದ 10 ವಾರಗಳಲ್ಲಿ ಭಾರೀ ನಷ್ಟವನ್ನು ಅನುಭವಿಸಿದೆಯಂತೆ. ಸೊ ಅಂದಾಜು 1,00,000 ಕೋಟಿ ರೂಪಾಯಿ ನಷ್ಟ ಅಂತ ಹೇಳ್ಬಿಟ್ಟು ವರದಿ ಆಗಿದೆ. ಬ್ಯಾರೆಲ್ಗೆ $120 ಗಡಿ ದಾಟಿರುವಂತಹ ಕಚ್ಚಾ ತೈಲದ ಬೆಲೆ ಕೂಡ ಪ್ರತಿದಿನ ಅಂದಾಜು 1,600ರಿಂದ 1,700 ಕೋಟಿ ರೂಪಾಯಿ ನಷ್ಟ ಆಗ್ತಾನೆ ಇದೆ. ಆ ನಷ್ಟವೆಲ್ಲ ಕೂಡ ತುಂಬಿಸ್ಕೊಡೋದಕ್ಕೆ ರೆಡಿ ಆಗ್ಬೇಕು ನಾವಿವಾಗ. ಡೀಸೆಲ್ ಮೇಲೆ 28ರಿಂದ 35 ರೂಪಾಯಿ ನಷ್ಟ ಆಗಿದೆ. ಹೀಗಾಗಿ ಮತ್ತೆ ವಾಹನ ಸವಾರರಿಗೆ ದರ ಏರಿಕೆಯ ಬರೆ ಬೀಳೋದು ಫಿಕ್ಸ್. ಸೊ ಒಂದಾದ್ಮೇಲೊಂದು ಹೀಗೆ ದಿನ ಬಳಕೆಯ ವಸ್ತುಗಳಾಗಿರ್ಬೋದು, ತೈಲ ಬೆಲೆ ಆಗಿರ್ಬೋದು, ಹೀಗೆ ಜಾಸ್ತಿ ಆಗ್ತಾ ಇದ್ರೆ ಹೇಗೆ? ಪಂಚರಾಜ್ಯಗಳ ಚುನಾವಣೆ ಅಂತ್ಯ, ಇನ್ನು ಶಾಕ್ ಮೇಲೆ ಶಾಕ್ ಕೊಡ್ತಾನೇ ಇದ್ದಾರೆ. ನಷ್ಟದ ಪ್ರಮಾಣವನ್ನು ಆಧರಿಸಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಗಣನೀಯ ಏರಿಕೆ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 4ರಿಂದ 5 ರೂಪಾಯಿ ಏರಿಕೆಯಾಗತ್ತಾ ಹಾಗಾದ್ರೆ ತೈಲ ದರ? ವಿಲ್ ಸಿ. ಇದೇ ವಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ನಿರೀಕ್ಷೆ ಇದೆ. ಯಾವುದಕ್ಕೂ ಕೂಡ ಒಂದು ರೀತಿಯಾಗಿ ಇದು ಮುನ್ನೆಚ್ಚರಿಕೆಯ ಒಂದು ವರದಿ ಅಂತಾನೆ ತಿಳ್ಕೊಂಡ್ಬಿಡಿ. ರೆಡಿಯಾಗಿ ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹೋಗೋರು ಏನಾದ್ರೂ ಇದ್ರೆ ಇವಾಗಲೇ ಮೊದಲೇ ಎಲ್ಲ ಕಂಪ್ಲೀಟ್ ಆಗಿ ಟ್ಯಾಂಕ್ ಫಿಲ್ ಮಾಡಿಸ್ಕೊಂಡ್ಬಿಡಿ. ಬಿಕಾಸ್ 4 ರೂಪಾಯಿಂದ 5 ರೂಪಾಯಿ ಏರಿಕೆ ಆಗತ್ತೆ ಅಂತ ನಿರೀಕ್ಷಿಸಲಾಗ್ತಾ ಇದೆ. ವಿ ಡೋಂಟ್ ನೋ, ಆಗಬಹುದು, ಆಗದೇನೂ ಇರಬಹುದು. ಪಂಚರಾಜ್ಯಗಳ ಚುನಾವಣೆ ಅಂತ್ಯ ಆದ್ರೂ ಕೂಡ ಶಾಕ್ ಮೇಲೆ ಶಾಕ್. ಒಂದೊಂದೇ ದಿನ ಬಳಕೆಯ ವಸ್ತುಗಳು, ತೈಲ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಭಾರತದ ಪ್ರಮುಖ ತೈಲ ಮಾರುಕಟ್ಟೆ ಕಂಪನಿಗಳಾದಂತಹ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತೆ ಭಾರತ್ ಪೆಟ್ರೋಲಿಯಂ ಮತ್ತೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಳೆದ 10 ವೀಕ್ಸ್ ಅಲ್ಲಿ ಅಂದಾಜು 1,00,000 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿರುವಂಥದ್ದು. ಈ ರೀತಿಯಾಗಿ ರಿಪೋರ್ಟ್ ಇದೆ. ಸೊ ಅಮೆರಿಕ ಮತ್ತೆ ಇರಾನ್ ನಡುವಿನ ಸಂಘರ್ಷ, ಇದಕ್ಕೆ ಮೇನ್ ರೀಸನ್ಸು ರಷ್ಯಾ ಉಕ್ರೇನ್ ಯುದ್ಧ. ಹಾಗಾಗಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $120 ಗಡಿಯನ್ನ ದಾಟಿದೆ.